ಮುಂದೆ ಮನೆಗೆ ಇತ್ತ ಅಂತ ಅನ್ಸ್ಬಿಡುತ್ತೆ ಇಲ್ಲಿ. ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನೂ ತೊಂದರೆ ಅಥವಾ ಏನೂ ಕಡಿಮೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ. ನಾವು ಕಂಡಂತ ಒಂದು ಲೈವ್ ಇಂಪ್ಯಾಕ್ಟ್. ಇದು ಒಂದು ಸ್ಟೆಪ್ ಅಷ್ಟೇ. ನಾಳೆ ಬರ್ತೀವಿ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಇಂಪ್ಯಾಕ್ಟ್. ಸಂತ್ರಸ್ತರ ನೋವಿಗೆ ಮಿಡಿದ ಶಾಸಕ ಸತೀಶ್ ಸೈಲ್. 15 ಗಾಯಾಳುಗಳಿಗೆ 10,000 ಹಣ ನೀಡಿದ ಶಾಸಕ. ಗಾಯಾಳುಗಳಿಗೆ ಇಲ್ಲಿರುವಂತಹ 15 ಜನ ಗಾಯಾಳುಗಳಿಗೆ ತಲಾ 10,000 ರೂಪಾಯಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮರಣ ಮಳೆ. ನಿರಂತರ ಮಳೆಗೆ ಕಾರವಾರ ಗಡಗಡ ನಡುಗಿದೆ. ಬಿಟ್ಟು ಬಿಡದೆ ವರುಣ ರೌದ್ರ ನರ್ತನಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಮೇಘರಾಜನ ಅಬ್ಬರಕ್ಕೆ ಗುಡ್ಡಗಳು ಕುಸಿದು ಅನಾಹುತಗಳನ್ನೇ ಸೃಷ್ಟಿ ಮಾಡಿದೆ. ಹೀಗಾಗಿ ತಕ್ಷಣ ಎಚ್ಚೆತ್ತ ರಿಪಬ್ಲಿಕ್ ಕನ್ನಡ ತಂಡ ಕಾರವಾರಕ್ಕೆ ತೆರಳಿ ಸಂತ್ರಸ್ತರಿಗೆ ನೆರವಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆ ವರದಿಯನ್ನು ಗಮನಿಸಿದಂತಹ ಶಾಸಕ ಸತೀಶ್ ಸೈಲ್ ಅವರು ಈಗ ಖುದ್ದು ಆಸ್ಪತ್ರೆಗೆ ಆಗಮಿಸಿ ಅವರಿಗೆ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ವ್ಯವಸ್ಥೆ ಬೇಕಾಗಿತ್ತು. ಇಂಪ್ಯಾಕ್ಟ್ ನಂಬರ್ 1. ಜಿಲ್ಲಾಧಿಕಾರಿಗೆ ರಿಪಬ್ಲಿಕ್ ಕನ್ನಡ ಕರೆ. ಅಧಿಕಾರಿಗಳ ದೌಡು. ನಿನ್ನೆ ರಿಪಬ್ಲಿಕ್ ಕನ್ನಡ ಕಾರವಾರದ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನ ಅವರ ಅಳಲನ್ನ ಆಲಿಸಿತ್ತು. ಸ್ಥಳದಲ್ಲೇ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಸಂತ್ರಸ್ತರ ಸಮಸ್ಯೆಯನ್ನ ತಿಳಿಸಿತ್ತು. ನಮ್ಮ ಕರೆ ಬೆನ್ನಲ್ಲೇ ತಕ್ಷಣ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ. ತುಂಬಾ ಸಮಸ್ಯೆಗಳಾಗಿದೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ಇರುವಂತವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ಲೇಬೇಕಿದೆ ಸರ್. ಇಲ್ಲ, ಈಗಲೇ ಆಗತ್ತೆ. ನೀವೇ ನೋಡಿ, ನಾನು ಕಾಲ್ ಮಾಡ್ಕೊಂಡು ಈಗಲೇ ಹೇಳ್ತೀನಿ. ನಿಮ್ಮ ಅಧಿಕಾರಿಗಳನ್ನ ಕಳ್ಸಿಕೊಡ್ತೀರಾ ಸರ್? ಈಗ ಹೌದು, ನಾನು ನೇರವಾಗಿ ಎಸಿ ಅವರಿಗೆ ಕಾಲ್ ಮಾಡ್ಕೊಂಡು ಹೇಳ್ತೀವಿ, ನೇರವಾಗಿ ಹೇಳ್ತೀವಿ. ಇಂಪ್ಯಾಕ್ಟ್ ನಂಬರ್ 2. ಗಾಯಾಳುಗಳ ನೆರವಿಗೆ ಧಾವಿಸಿದ ಶಾಸಕರು. ಗುಡ್ಡ ಕುಸಿತದಿಂದ ಗಾಯಗೊಂಡು 15 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಂತ್ರಸ್ತರ ನೋವಿಗೆ ಮಿಡಿದು 15 ಮಂದಿಗೆ ಶಾಸಕ ಸತೀಶ್ ಸೈಲ್ 10,000 ಹಣ ನೀಡಿದ್ದಾರೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ಕೊಟ್ಟ ಶಾಸಕರು. ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಗುಡ್ಡ ಕುಸಿತವಾದ ಸ್ಥಳಕ್ಕೆ ಶಾಸಕರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಸಹ ಘಟನೆ ಮಾಹಿತಿಯನ್ನು ಪಡೆದಿದ್ದಾರೆ. ಇಂಪ್ಯಾಕ್ಟ್ ನಂಬರ್ 4. ಉಳುವರೆ ಗ್ರಾಮಕ್ಕೆ ಸಚಿವರ ಶಾಸಕರ ದೌಡು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಬೆನ್ನಲ್ಲೇ ಅಂಕೋಲ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಸಚಿವರು ಹಾಗೆ ಶಾಸಕರು ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಉಸ್ತುವಾರಿ ಸಚಿವ ಮಾಂಕಾಳ್ ವೈದ್ಯ, ಶಾಸಕ ಸತೀಶ್ ಸೈಲ್ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ಇಂಪ್ಯಾಕ್ಟ್ ನಂಬರ್ 5. ಸೂರು ಕಳೆದುಕೊಂಡವರಿಗೆ ಚೆಕ್ ವಿತರಣೆ. ಇನ್ನು ನಿನ್ನೆ ಮಧ್ಯಾಹ್ನ 2 ಗಂಟೆ ವೇಳೆ ಕಾರವಾರ ಘಟನಾ ಸ್ಥಳದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿತ್ತು. ಇದರ ಬೆನ್ನಲ್ಲೇ ಸಂಜೆ 6 ಗಂಟೆಗೆ ಸಚಿವರು, ಶಾಸಕ, ಡಿಸಿ, ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಸೂರು ಕಳೆದುಕೊಂಡವರಿಗೆ ತಕ್ಷಣವೇ 1.20 ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಗೆ ಗ್ರಾಮಸ್ಥರಿಂದ ಹರ್ಷೋದ್ಗಾರ ವ್ಯಕ್ತಪಡಿಸಿ ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಂಬರ್ 6. ಗ್ಯಾಸ್ ಟ್ಯಾಂಕರ್ ಬಗ್ಗೆ ನಿವಾಸಿಗಳಿಗೆ ಎಚ್ಚರಿಕೆ. ಜುಲೈ 16ರಂದು ಶಿರೂರು ಗುಡ್ಡ ಕುಸಿತದಲ್ಲಿ ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿ ಪಾಲಾಗಿತ್ತು. ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಗ್ಯಾಸ್ ಟ್ಯಾಂಕರ್ ತೆರವು ಕಾರ್ಯಾಚರಣೆ ನಡೆಸಿದೆ. ಬಳಿಕ ಗ್ರಾಮಸ್ಥರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ನಂಬರ್ 7. ಮನೆ ಬಿಟ್ಟು ಬೇರೆಡೆಗೆ ಜನರು ಶಿಫ್ಟ್.
ಇನ್ನು ಗ್ಯಾಸ್ ರಿಲೀಸ್ ಮಾಡುವ ಮುನ್ನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಂಕಿ ಹಚ್ಚದಂತೆ ಸೂಚನೆಯನ್ನ ಕೊಡಲಾಗಿತ್ತು. 50 ಮೀಟರ್ ವ್ಯಾಪ್ತಿಯಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಇನ್ನು ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ಕೊಟ್ಟರು. ಒಟ್ಟಾರೆ ಕಾರವಾರದಲ್ಲಿ ರಿಪಬ್ಲಿಕ್ ಕನ್ನಡ ತಂಡ ಗ್ರೌಂಡ್ ರಿಪೋರ್ಟ್ ನೀಡಿ ಸಂತ್ರಸ್ತರಿಗೆ ನೆರವಾಗ್ತಾ ಇದೆ. ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಗ್ರಾಮದ ಜನರ ಧ್ವನಿಯಾಗಿದೆ. ನಾಗೇಂದ್ರ ಬಾಬು ಜೊತೆ ಶೇಷಗಿರಿ, ಕಾರವಾರ. ನೋಡಿ, ಕೇವಲ ರಿಪೋರ್ಟಿಂಗ್ ಮಾತ್ರ ಮಾಡೋದಲ್ಲ ನಾಗೇಂದ್ರ ಬಾಬು, ಅಲ್ಲಿ ಒಂದು ರೀತಿಯಲ್ಲಿ ಹೇಗೆ ನೆರವಾಗಬೇಕು ಅಂತೇಳಿ. ಈಗ ನಮ್ಗೆ ಅನಿಸ್ಬೋದು ಕೇವಲ ಸುದ್ದಿ ಬಿತ್ತರ ಮಾಡೋದು ಮಾತ್ರ ನಮ್ಮ ಕೆಲಸನ. ಕೆಲವರು ಹೇಳ್ತಾರೆ ನಿಮ್ದೇನ್ರಿ ಕೆಲಸ ಕೇವಲ ಸುದ್ದಿ. ನೋ, ಅದು ಹೋಗಿದೆ ಕಾಲ. ಇದು ನಮ್ಮ ಸಮಾಜ, ಇದು ನಮ್ಮ ಕಳಕಳಿ, ನಮ್ಮ ಸಮಾಜದ ಬಗ್ಗೆ ನಮಗಿರಬೇಕು. ಪಾರ್ಟಿ ಗಿರ್ಟಿಗಳು ಸಾವಿರ ಇರುತ್ತೆ, ಬೇರೆ ವಿಚಾರ. ಓಕೆ, ಇವತ್ತು ನಾಗೇಂದ್ರ ಬಾಬು ಅಲ್ಲಿ ನಿರಂತರವಾಗಿ ಕೇವಲ ರಿಪೋರ್ಟಿಂಗ್ ಮಾಡಿದ್ದು ಮಾತ್ರವಲ್ಲ, ಆ ಜನರಿಗೆ ಒಂದು ಪರಿಹಾರ ಎಷ್ಟಾಗುತ್ತೆ ಅಷ್ಟು ಪರಿಹಾರವನ್ನು ಒದಗಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಸತೀಶ್ ಸೈಲ್ ಅವರು ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಖಂಡಿತವಾಗ್ಲೂ. ನೀವಿರೋದೇ ಜನರ ಸೇವೆ ಮಾಡಲಿಕ್ಕೆ ಬೇಕಾಗಿ, ಈ ಸಂದರ್ಭದಲ್ಲಿ ನೀವು ಇರಬೇಕಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಮಳೆ ಬಂದಾಗ ಒಬ್ಬ ಕಾರ್ಪೊರೇಟ್ರು ಇರೋದಿಲ್ಲ. ಈ ಸಲ ಮಳೆ ಗಿಳೆ ಬಂದಾಗ ಕಾರ್ಪೊರೇಟ್ರು ಮತ್ತೊಂದು MLAಗಳು ಬಂದಿಲ್ಲ ಅಂದರೆ ನೀರಲ್ಲಿ ಮುಳುಗಿಸ್ಬಿಡ್ತೀವಿ ಈ ಸಲ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.